ಸರ್, ಈಗ ರಾಜಕೀಯ ವಿಶ್ಲೇಷಕರು ಎಂ ಡಿ ಮರಂಕಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ನೋಡ್ತಾ ಇದ್ದೀರಾ ಯಾವ ರೀತಿ ಟ್ರೆಂಡ್ಸ್ ಆಗ್ತಾ ಇದೆ, ಲೀಡ್ಸ್ ಆಗ್ತಾ ಇದೆ ಅಂತ. ಏನೂ ಕೂಡ 145 ವಾರ್ಡ್ಗಳನ್ನು ನೋಡ್ತಾ ಇದ್ದೀವಿ. 73ರಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟ, ಬಿಜೆಪಿಯ ಮೈತ್ರಿಕೂಟ, ಇನ್ನೊಂದು ಕಡೆ UBT 57. ಏನಾದರೂ ಬದಲಾವಣೆ ಆಗ್ಬೋದಾ? 30 ವರ್ಷಗಳ ನಂತರ ಒಂದು ಹೊಸ ಮನ್ವಂತರ ಶುರು ಆಗ್ತಿದೆಯಾ ಹೇಗೆ ಅಂತ? ಇಲ್ರಿ, ಬಿಜೆಪಿ ಕ್ಲಿಯರ್ ಆಗಿ ಮೆಜಾರಿಟಿ ತಗೊಂತದೆ. ಹೌದು, ಬಿಜೆಪಿ ಮತ್ತು ಇದು ಏಕನಾಥ್ ಶಿಂದೆ ವಿಷಯನೇ ಎರಡು ಒಂದಾಗಿ ಫೈಟ್ ಮಾಡಿದಾವೆ. ಬರ್ತದೆ, ಯಾಕಂದ್ರೆ ಅಲ್ಲಿ ಲೋಕಲ್ ಇಶ್ಯೂಸ್ ಇದ್ವಲ್ರಿ, ಲೋಕಲ್ ಇಶ್ಯೂಸ್ ಜೊತೆ ಈ ಶಿವಸೇನಾ UBT ಉದ್ಧವ್ ಠಾಕ್ರೆ ಬಣ, ಹೌದು, ಉದ್ಧವ್ ಠಾಕ್ರೆ ಬಣ ಲೋಕಲ್ ಇಶ್ಯೂ ಮರಾಠಿ ಮನುಷ್ಯ ಅಂತ ಹೇಳಿ ಫೈಟ್ ಮಾಡ್ತಿದ್ರು. ಓಕೆ, ಈಗ ಅದು ಆ ಇಶ್ಯೂ ಡೈಲ್ಯೂಟ್ ಆಗಿದೆ. ಓಕೆ, ಡೈಲ್ಯೂಟ್ ಆಗಿ ಆಮೇಲೆ ಜಾಸ್ತಿ ಜನ ಹೊರಗಡೆ ಅವರು ಇದಾರೆ ಅಲ್ಲಿ. ಮೈಗ್ರೇಷನ್ ಪಾಪ್ಯುಲೇಷನ್, ಆಮೇಲೆ ಸೌತ್ ಇಂಡಿಯನ್ಸ್ ಎಲ್ಲ ಸೇರಿದ್ರೆ ಇವರೆಲ್ಲ ಜಾಸ್ತಿ ಮೆಜಾರಿಟಿ ಇದ್ದಾರೆ. ಓಕೆ. ಹಿಂಗಾಗಿ ಶಿವಸೇನೆ ಅಲ್ಲಿ ಈ ಸಲ ಬರೋದು ಕಷ್ಟ. ಅಲ್ಲಿ UBT ಶಿವಸೇನೆ ಬರಂಗಿಲ್ಲ. ಸೊ ಕ್ಲಿಯರ್ ಆಗಿ ಬಿಜೆಪಿ ಮೆಜಾರಿಟಿ ತಗೊಂಡ್ಬಿಡ್ತದೆ. ಓಕೆ, ವಿಶೇಷವಾಗಿ ಈ ನಗರವನ್ನ ಮೇಂಟೈನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ನೋಡಿದ್ರು ಕೂಡ ಪ್ರತಿ ಬಾರಿ ಮಳೆ ಬಂದಾಗಲ್ಲ ಆಗ್ತಿದ್ದಂಥ ಸಮಸ್ಯೆಗಳಿರ್ಬೋದು, ಜೊತೆಗೆ ಈ ಒಂದಷ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಹಾಗೆ, ಕುಡಿಯೋ ನೀರಿನ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಇದ್ದೇ ಇದೆ. ಇದರ ಬಗ್ಗೆ ಹೇಗಿತ್ತು ಅಂತ ಹಿಂದೆ BMC ನಡೆಸಿದಂಥ ರೀತಿ ಆಡಳಿತ, ಮುಂದೆ ಏನು ಬದಲಾವಣೆ ಜನ ಬಯಸ್ತಾ ಇದ್ರು ಅಲ್ಲಿ ಸರ್? ಅಲ್ಲಿ ಇದು ಡೆವಲಪ್ಮೆಂಟ್ ವೈಸ್ ಈ ಪ್ರೈಮ್ ಮಿನಿಸ್ಟರ್ ಇದು ಬಿಜೆಪಿ ಸೆಂಟ್ರಲ್ ಆಗಿ ಬಂದ್ಮೇಲೆ, ಆಮೇಲೆ ಫಡ್ನವೀಸ್ CM ಆದ್ಮೇಲೆ ಹೌದು, ಡೆವಲಪ್ಮೆಂಟ್ ಬಹಳ ಒತ್ತು ಕೊಟ್ಟಿದ್ದಾರೆ ಮುಂಬೈದಾಗಿ. ಈ ಟ್ರಾಫಿಕ್ ಪ್ರಾಬ್ಲಮ್ಸ್ ಆಯ್ತು, ಅವೆಲ್ಲ ಕಡಿಮೆ ಆಗಿದೆ, ಮೊದಲಿನಂಗಿಲ್ಲ. ಹೌದು. ಸೊ ಹಿಂಗಾಗಿ ಜನನು ಕೂಡ ಬದಲಾವಣೆ ಈ ಬಿಜೆಪಿ ಬರಲಿ ಎಂಬ ತಲೆಗಿದೆ. ಸೊ ಫಸ್ಟ್ ಟೈಮ್ ಬಿಜೆಪಿ ಪರ ಜಾಸ್ತಿ ವೋಟ್ ಬರ್ತಾ ಇರೋದಲ್ಲಿ ಬಾಂಬೆದಾಗ್ರಿ. ಹೌದು. ಆಮೇಲೆ ಅಲ್ಲಿ ಮಿಕ್ಸ್ಡ್ ಪಾಪ್ಯುಲೇಷನ್ ಇದೆ, ಎಲ್ಲ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳು ಇದೆ. ಆದರೂ ಕೂಡ ಈ ಸಲ ಬಿಜೆಪಿ ಪರ್ಫಾರ್ಮೆನ್ಸ್ ಬೆಟರ್ ದೆನ್ ಇನ್ ಪ್ರೀವಿಯಸ್ ಎಲೆಕ್ಷನ್ಸ್. ಹೌದು, ಹೌದು. ಸರ್, ನೀವು ನೋಡಿದ ಹಾಗೆ ಈ ಮೋದಿ ಅಮಿತ್ ಶಾ ಇಂಪ್ಯಾಕ್ಟ್, ಅಥವಾ ವಿಶೇಷವಾಗಿ ಮೋದಿ ಇಂಪ್ಯಾಕ್ಟ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ, ಈ ಲೋಕಲ್ ಎಲೆಕ್ಷನ್ಗಳಲ್ಲಿ ಕೂಡ ಅದು ಪ್ರಭಾವ ಬೀರುತ್ತಾ? ಈ ಜಿಯೋ ಪಾಲಿಟಿಕ್ಸ್ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಪ್ರಭಾವ ಬೀರಿದೆ. ಆಮೇಲೆ ಈ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಬಣ ಎರಡು ಒಂದಾದ್ವಲ್ರಿ. ಹೌದು, ಹೌದು. ಅದು ಜನ ಒಪ್ಪಲ್ಲ. ಈ ರಾಜ್ ಠಾಕ್ರೆ ಈ ಮರಾಠ ಮಾನುಷ್ ಇವೆಲ್ಲ ಈ ಸ್ಲೋಗನ್ಗಳು ಜನರಿಗೆ ಹಿಡಿಸಲ್ಲ. ಹೌದು. ಸೊ ಅದು ಲಾಭ ಆಗ್ತದಂತ ಅವ್ರ ಅಣ್ಣ ತಮ್ಮರು ತಿಳ್ಕೊಂಡಿದ್ರು. ಬಟ್ ಲಾಭ ಆಗಲ್ಲ, ಲಾಭ ನಷ್ಟನೇ ಜಾಸ್ತಿ ಅವರಿಗೆ. ಒಂದು ಲೆವೆಲ್ಗೆ ಕನ್ಸಾಲಿಡೇಟ್ ಮಾಡಿರ್ಬೋದು ಮರಾಠಿ ಓಟ್ಗಳು, ಬಟ್ ಮರಾಠಿ ಓಟ್ ಎಲ್ಲ ಟೋಟಲಿ ಇರೋದೇ 35ರಿಂದ 40%. ಅಂದ್ರೆ ಬೇಸಿಕ್ ಲೋಕಲ್ ಮರಾಠಾಸ್. ಹೌದು, ಹೌದು. ಇನ್ನು 60% ಬೇರೆ ಜನ ಇದ್ದಾರೆ. ನಿಜ, ನಿಜ. ಸೊ ಅವರು ಇದು UBT ಮತ್ತು ಇದ್ರ ಶಿವಸೇನೆ ಬಣ ಏನ್ ತಿಳ್ಕೊಂಡಿದ್ರು ಅವರು, ನಮಗೆ ಮುಸ್ಲಿಮ್ಸ್ ಅವರೆಲ್ಲ ಓಟ್ ಹಾಕ್ತಾರೆ, ಆಮೇಲೆ ಮರಾಠ ಮನಸ್ಸು, ಹಿಂಗಾಗಿ ನಾವೇ ಗೆಲ್ತೀವಿ ಅಂತಿತ್ತು. ಓಕೆ. ಒಂದ್ ವೇಳೆ ಅಲಯನ್ಸ್ ಕಾಂಗ್ರೆಸ್ ಜೊತೆ ಅಲಯನ್ಸ್ ಏನಾದ್ರು ಆದ್ರೆ ಸ್ವಲ್ಪ ಮಟ್ಟಿಗೆ ಬಿಜೆಪಿಗೆ ಥ್ರೆಟ್ ಬರ್ತಿತ್ತು ಗೆಲ್ಲೋಗ. ಈಗ ಅದು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಬೇರೆ ಫೈಟ್ ಮಾಡಿದೆ, ಅದು ಗೆಲ್ಲೋದು ಒಂದು 10-15 ಸೀಟಲ್ಲಿ ನಶಿಸಿ ಹೋಗ್ತಾ ಇದೆ ಕಾಂಗ್ರೆಸ್ ಮುಂಬೈದೊಳಗೆ. ಆಕ್ಚುಲಿ ಮುಂಬೈದಾಗೆ ಮೊದಲು ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಇತ್ತು ಅಲ್ಲಿ. MLA ಎಲೆಕ್ಷನ್ಗಳದಾಗ 30-34 ಸೀಟ್ನಾಗ ಅವರು ಒಂದು 15-16 ಅಲ್ಲೇ ಗೆಲ್ತಿದ್ರು. ಸೊ ಈಗ ಆ ಪರಿಸ್ಥಿತಿ ಇಲ್ಲ. ಆಮೇಲೆ ಮೇನ್ ಅಂದ್ರೆ ಮರಾಠ ಮನುಷ್ಯ ಸ್ಲೋಗನ್ ಬಹಳ ಹೊಡೆತ ಕೊಟ್ಟಿದೆ ಅವ್ರಿಗೆ, ಶಿವಸೇನೆಯವರಿಗೆ. ನೋಡಿ, ಅದು ಜನ ಒಪ್ಲಿಲ್ಲ. ನಡುವು ಕೆಲವು ಈಗ ಒಂದು ವರ್ಷದ ಹಿಂದೆ ಅಟ್ಯಾಕ್ಗಳೆಲ್ಲ ಅದು ನೋಡ್ರಿ ನಾನ್ ಮರಾಠದ ಮೇಲೆ. ಹೌದು, ಹೌದು. ಸೊ ಬಿಹಾರಿಗಳ ಮೇಲೆ ಅಟ್ಯಾಕ್ ಆಯ್ತು, ಉತ್ತರ ಪ್ರದೇಶದವ್ರ ಮೇಲೆ ಆಯ್ತು. ಸೊ ಇಟ್ ಹ್ಯಾಸ್ ಗಾನ್ ಇನ್ ಇದು ರಾಂಗ್ ವೇ ಅಗೇನೆಸ್ಟ್ ದಿ ಶಿವಸೇನೆ ಹೋಗಿದೆ ಅದು. ಯಾರು ಕೂಡ ಬೇರೆ ದಿನದಲ್ಲಿ ಈ ಕಾಸ್ಮೋಪಾಲಿಟನ್ ಸಿಟಿಗಳಂದ್ರೆ ಬೇರೆ ಜನ ಬಂದ್ ಬದುಕೋರೆ, ಅದಕ್ಲಾಗಿ ಬಂದವ್ರಿಗೆ ಈ ತರ ಗಲಾಟೆಗಳು ಹಿಡ್ಸಂಗಿಲ್ರಿ. ಸೊ ಎಲ್ರು ಅಲ್ಲಿ ಭಾರತ ಅಂದ್ಮೇಲೆ ಭಾರತದಾಗ ಎಲ್ಲಾ ಕಡೆಯಿಂದ ಬಂದು ಬದುಕ್ತಾರೆ. ಈಗ ಬೆಂಗಳೂರಾಗೆ ನಾರ್ತ್ ಇಂಡಿಯನ್ಸ್ ಇತ್ತೀಚಿನ ದಿನದಾಗ ಜಾಸ್ತಿ ಬಂದಿದ್ದಾರೆ. ಸೊ ನೀವು ನಾರ್ತ್ ಇಂಡಿಯನ್ಸ್ಗೆ ಅಟ್ಯಾಕ್ ಮಾಡೋದು ಅದೆಲ್ಲ ಮಾಡಿದ್ರೆ ಆಟೋಮೆಟಿಕಲಿ ಜನ ವಿರುದ್ಧ ಹೋಗ್ತಾರೆ. ಸರ್, ಇನ್ನು
ಈ ಮಹಾರಾಷ್ಟ್ರದ ಈ ಲೋಕಲ್ ಎಲೆಕ್ಷನ್ ಫಲಿತಾಂಶ ಮುಂಬರುವಂಥ 5 ರಾಜ್ಯಗಳ ಎಲೆಕ್ಷನ್ ಏನಿದೆ ಅದಕ್ಕೇನಾದರೂ ಇಂಪ್ಯಾಕ್ಟ್ ಅಂತ ಅನ್ಕೋಬೋದಾ, ದಿಕ್ಸೂಚಿ ಅಂತ ನಾವು ತಿಳ್ಕೊಬೋದಾ, ಅಥವಾ ಇದು ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರುವಂಥ ಟ್ರೆಂಡ್ ಅಂತ ಅನ್ಕೋಬೋದಾ ಅಂತ? ಸ್ವಲ್ಪರ ಮಟ್ಟಿಗೆ ದಿಕ್ಸೂಚಿ ಆಗ್ತದೆ, ಸ್ವಲ್ಪರ ಮಟ್ಟಿಗೆ ಆಗುತ್ತೆ. ಓಕೆ. ಈಗ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ನೋಡ್ರಿ, ಅಸೆಂಬ್ಲಿ ಎಲೆಕ್ಷನ್ ಜೋರಾಗಿ ಗೆದ್ದು ಬಿಜೆಪಿ ಅವ್ರು ಬಂದ್ರು. ಹೌದು. ಆಮೇಲೆ ಹರಿಯಾಣ ಎಲೆಕ್ಷನ್ ಆಯ್ತು, ಆದ್ಮೇಲೆ ಮಹಾರಾಷ್ಟ್ರ ಎಲೆಕ್ಷನ್, ಈ ಬಿಹಾರ್ ಎಲೆಕ್ಷನ್, ದಿಸ್ ಇಂಪ್ಯಾಕ್ಟ್ ಇದೆಯಲ್ಲ, ಇದು ಎಲ್ಲಾ ಕಡೆ ಹೋಗ್ತಾ ಇದೆ. ಪರ್ಟಿಕ್ಯುಲರ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರದ್ದು ಸ್ಲೋಗನ್ ಇದೆಲ್ರಿ, ಹೌದು, ಬಟೆಂಗೆ ಕಟೆಂಗೆ ಅಂದದ್ದು, ಅದು ಇನ್ನೂ ಜನರ ತಲೆ ಉಳಿದ್ಬಿಟ್ಟದ ಅದು. ಈಗ ಎಲ್ಲಾ ಎಲೆಕ್ಷನ್ಗಳದು ಬಿಹಾರದಾಗೂ ಕೂಡ ಯೋಗಿ ಆದಿತ್ಯನಾಥ್ ಚೆನ್ನಾಗಿ ಸಾಧನೆ ಮಾಡಿದ್ರು ಅಲ್ಲಿ ಜಾಸ್ತಿ. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿರಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಡೋಣ. ಈಗ ಸದ್ಯಕ್ಕೆ ಫಲಿತಾಂಶದ ಸಂಬಂಧಪಟ್ಟ ಹಾಗೆ ಬಿಎಂಸಿಯಲ್ಲಿ ಬಿಜೆಪಿ ಯುಬಿಟಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಈಗ 73 ಸ್ಥಾನಗಳಲ್ಲಿ ಮಹಾಯುತಿ ಮೈತ್ರಿ ಪಡೆ ಮುನ್ನಡೆಯನ್ನ ಸಾಧಿಸಿದೆ. ಹಾಗೆ 58 ಸದ್ಯಕ್ಕಿರುವಂತಹ ಮುನ್ನಡೆ ಶಿವಸೇನೆ. ಉದ್ಧವ್ ಠಾಕ್ರೆ ಹಾಗೆ ರಾಜ್ ಠಾಕ್ರೆ ಈ ಬಾರಿ ಒಂದಾದ್ರೂ ಕೂಡ ಬಿಜೆಪಿಯ ಮೈತ್ರಿಕೂಟವನ್ನ ಹಿಂದಹಾಕೋಕೆ ಸಾಧ್ಯವಾಗ್ತಿಲ್ಲ ಸದ್ಯದ ಟ್ರೆಂಡ್ ನಲ್ಲಿ. ಬಿಜೆಪಿ ಶಿಂದೆಗೆ ಟಕ್ಕರ್ ಕೊಡ್ತಿರುವಂತಹ ಠಾಕ್ರೆ ಬ್ರದರ್ಸ್ ಒಂದು ಫೈಟ್ ಹೋಗ್ತಾ ಇದೆ, ಆದ್ರೂ ಕೂಡ ಅದು ನೆಕ್ ಟು ನೆಕ್ ಅನ್ನೋ ರೀತಿಯಾಗಿ ಬಂದಿಲ್ಲ. ಆಲ್ಮೋಸ್ಟ್ ಒಂದು ನೀವು ನೋಡ್ತಿರೋ ಹಾಗೆ ಸದ್ಯಕ್ಕೆ ಒಂದು 19 ವಾರ್ಡ್ಗಳ ಡಿಫರೆನ್ಸ್ ಇದೆ. ಬಿಎಂಸಿಯಲ್ಲಿ ಬಿಜೆಪಿ ಯುಬಿಟಿ ನಡುವೆ ನೇರ ಫೈಟ್. 73 ಸ್ಥಾನಗಳಲ್ಲಿ ಮಹಾಯುತಿ ಮೈತ್ರಿ ಪಡೆ ಮುನ್ನಡೆಯನ್ನ ಸಾಧಿಸಿ ಈಗ ಮುನ್ನುಗ್ತಾ ಇದೆ. ಎನ್ಸಿಪಿ 1, ಕಾಂಗ್ರೆಸ್ 9. ಕೊಲ್ಹಾಪುರ ಭಾಗದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನ ಸಾಧಿಸಿದೆ. ಏನು ಕೋರ್ ಬರುತ್ತೆ ಮಹಾರಾಷ್ಟ್ರದ್ದು ಹೃದಯ ಭಾಗ, ಆ ಎಲ್ಲ ಕಡೆ ಕೂಡ ಬಿಜೆಪಿ ಈಗ ಉತ್ತಮವಾದಂಥ ಒಂದು ಗೆಲುವನ್ನು ಅಥವಾ ಒಂದು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಸೊ ಬಿಎಂಸಿಯಲ್ಲಿ ಬಿಜೆಪಿ ಯುಬಿಟಿ ನಡುವೆ ನೇರ ಫೈಟ್. ದೇಶದ ಅತಿ ಶ್ರೀಮಂತ ಪಾಲಿಕೆ ಅನ್ನೋ ಹೆಸರು ಮಹಾರಾಷ್ಟ್ರದ ಪಾಲಿಕೆಗಿದೆ. ಸೊ ಅದರ ಚುನಾವಣೆ ಭಾಳ ಮುಖ್ಯ ಆಗುತ್ತೆ ದೇಶದ ಹಿತದೃಷ್ಟಿಯಿಂದ, ಅಥವಾ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಯಾರು ಅದರ ಗದ್ದುಗೆಯನ್ನು ಹಿಡಿತಾರೆ, ಅದು ಮುಂದೆ ಬರುವಂಥ ಸಾಲು ಎಲೆಕ್ಷನ್ಗಳಿಗೆ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನಿಮಗೆ ದಕ್ಷಿಣ ಭಾರತದಲ್ಲಿ ಏನು ಚುನಾವಣೆಗಳಿದೆ ಅದರ ಮೇಲೆ ತೀರಾ ಪ್ರಭಾವ ಬೀರದೆ ಹೋದರೂ ಕೂಡ ಬೇರೆ ರಾಜ್ಯಗಳು ಉತ್ತರ ಭಾರತದಲ್ಲಿ ಬರುವಂಥ ಏನು ಚುನಾವಣೆಗಳಿಗೆ ಖಂಡಿತ ಇದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ನಮ್ಮ ಜೊತೆ ಮರಮ್ಕಲ್ ಸರ್ ಮಾಹಿತಿ ಕೊಡ್ತಾ ಇದ್ರು. ಸರ್, ಈಗ ನೋಡ್ತಾ ಇದ್ದೀವಿ, ಈಗ ಈ ಕೊಲ್ಹಾಪುರ ಭಾಗದಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಆದರೆ ಕಂಪೇರ್ ಟು ಎರಡು ಮೈತ್ರಿಗಳನ್ನು ನೋಡಿದ್ರೆ ಅವರ ಪರ್ಫಾರ್ಮೆನ್ಸ್ 9 ಸದ್ಯಕ್ಕೆ ಲೀಡ್ ಇರೋದು. ಏನಂತಾರೆ ಕಾಂಗ್ರೆಸ್ ಹೇಗೆ ನೋಡುತ್ತೆ ಎಲೆಕ್ಷನ್ ಅನ್ನ ಅಂತ? ಕಾಂಗ್ರೆಸ್ಸಿಗೆ ದೊಡ್ಡ ಸೆಟ್ ಬ್ಯಾಕ್ ರೀ. ಕಾಂಗ್ರೆಸ್ ಯಾಕೆ ದೊಡ್ಡ ಸೆಟ್ ಬ್ಯಾಕ್ ಅಂದ್ರೆ ಪರ್ಟಿಕ್ಯುಲರ್ಲಿ ಮುಂಬೈದೊಳಗೆ ಅವರು ಸ್ವಲ್ಪ ಅವ್ರದ್ದು ಸ್ಟ್ರಾಂಗ್ ಹೋಲ್ಡ್ ಇತ್ತು. ಆಮೇಲೆ ಮರಾಠವಾಡ ರೀಜನ್ದಾಗೆ ಸ್ವಲ್ಪ ಇದಿದ್ರು ಅವರು, ಕಾಂಗ್ರೆಸ್ ಇತ್ತು. ಸೊ ಹಿಂಗಾಗಿ ಕಾಂಗ್ರೆಸ್ಸಿಗೆ ಇದು ಮೇಜರ್ ಸೆಟ್ ಬ್ಯಾಕು. ಈ ಶಿವಸೇನೆಗೂ ಕೂಡ ಮೇಜರ್ ಸೆಟ್ ಬ್ಯಾಕ್. ಯಾಕಂದ್ರೆ ಒಂದಾಗಿ ಕೂಡ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಲೆವೆಲ್ಗೆ ಮುಟ್ಲಿಲ್ಲ, ಬಿಜೆಪಿಗೆ ಸೋಲ್ಸಕ್ ಆಗ್ಲಿಲ್ಲ. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಗುಡ್ ಗವರ್ನೆನ್ಸ್ ಬೈ ಫಡ್ನವೀಸ್ ವರ್ಕ್ ಮಾಡಿದೆ. ನಾವು ಏನೇ ಹೇಳ್ಬೋದು, ಜನ ಕೆಲಸ ಬಯಸ್ತಾರೆ. ಪರ್ಟಿಕ್ಯುಲರ್ಲಿ ಅರ್ಬನ್ ಕ್ಲಾಸು, ದೇ ಸಿ ಹೂ ಇಸ್ ಗುಡ್ ಅಂಡ್ ಹೂ ಇಸ್ ಬ್ಯಾಡ್. ಹೌದು. ಎರಡು ಕಾರಣ, ಒಂದು ಡೆವಲಪ್ಮೆಂಟ್, ಇನ್ನೊಂದು ಸೆಂಟಿಮೆಂಟಲ್. ಇದ್ರೊಳಗೂ ಕೂಡ ಶಿವಸೇನೆಯವರಿಗೆ ಧಕ್ಕೆ ಆಗಿದೆ. ಅರ್ಬನ್ ವೋಟರ್ಸ್ ಲೈಕ್ ಮಾಡಲ್ಲ. ಇನ್ನೊಂದು ಡೆವಲಪ್ಮೆಂಟ್ ವೈಸ್ ಆಲ್ಸೋ ಸೀನ್ ಇದು ಫಡ್ನವೀಸ್ ವರ್ಕ್ ನೋಡಿ ಅಲ್ಲಿ ಟಿಲ್ಟ್ ಆಗಿದ್ದಾರೆ. ಸೊ ಎರಡು ಕಾರಣದಿಂದಲೂ ಕೂಡ ಬಿಜೆಪಿಗೆ ಮುನ್ನಡೆ ಆಗಿದೆ ಅಥವಾ ಬಿಜೆಪಿಗೆ ಅಡ್ವಾಂಟೇಜ್ ಆಗಿದೆ. ಈ ಯುಬಿಟಿ ಫೇಲ್ಯೂರ್ ಆದದ್ದು ಮೇನ್ ಅಂದ್ರೆ ಲೋಕಲೈಸೇಷನ್ ಮಾಡೋದು. ಮರಾಠ ಅನ್ನೋ ಸ್ಲೋಗನ್ನೇ ಅವ್ರಿಗೆ ಮುಳ್ಳು. ಹೌದು. ಜೊತೆಗೆ ಎನ್ಸಿಪಿ ನೋಡಿದ್ರೆ ಈಗ ಅಜಿತ್ ಪವಾರ್ ಅವ್ರ ಬಣ ಒಂದು ವಾರ್ಡಲ್ಲಿ ಲೀಡನ್ನು ಪಡ್ಕೊಂಡಿದ್ದಾರೆ. ಸೊ ಎನ್ಸಿಪಿ ವಿಚಾರವಾಗಿ ನೋಡೋದಾದ್ರೆ ಎಲೆಕ್ಷನ್ ಎಷ್ಟು ಮುಖ್ಯ ಆಗುತ್ತೆ ಅಂತ?